ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಕಾಲೇಜ್ಗೆ ಈಗ ರೆಡಿ ಆಗಿದ್ದೀನಿ. ಇವತ್ತು ಸ್ಯಾಟರ್ಡೆ, ಇವತ್ತು ಯಾವ ಕ್ಲಾಸು ಇರಲಿಲ್ಲ ಗುರು. ಬಟ್ ಲ್ಯಾಬ್ ಮಾಡ್ತೀನಿ ಬನ್ನಿ ಅಂತ 2 ಲ್ಯಾಬ್ಗಳಿದ್ದಾವೆ. ಅದು ಫುಲ್ಲು ಕಂಟಿನ್ಯೂಸು, ಮಧ್ಯದಲ್ಲಿ ಬ್ರೇಕ್ಗಳು ಇಲ್ಲ. ನೋಡಬೇಕು ಕಾಲೇಜಲ್ಲಿ ಎಷ್ಟಾಗುತ್ತೆ ಅಷ್ಟು ವ್ಲಾಗ್ ಮಾಡ್ತೀನಿ. ಮಧ್ಯಾಹ್ನ ಒಂದು 2 ಗಂಟೆಗೆ ಕಾಲೇಜ್ ಮುಗಿಯುತ್ತೆ. ಸೊ ನಾನು ನಿಮಗೆ ಆದರೆ ಕಾಲೇಜಲ್ಲಿ ಸಿಗ್ತೀನಿ. ತಪ್ಪಿದ್ರೆ ಮನೆಗೆ ಬಂದಾದ್ಮೇಲೆ ಸಿಗ್ತೀನಿ, ಏನು ಹೇಳೋಕ್ಕಾಗಲ್ಲ. ಕಾಯ್ಸ್ ಅಂತೂ ಫೈನಲ್ ಆಗಿ ಲ್ಯಾಬ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿಂದ ಬರ್ತಿದ್ವಾ ಫುಲ್ಲು ಸ್ವಲ್ಪ ಮಳೆ. ಫಿಸಿಕ್ಸು ಮತ್ತು ಮ್ಯಾಥ್ಸು. ನಿನಗೆ ಡೀಟೇಲ್ ಟೆಸ್ಟ್ ಇತ್ತಲ್ಲಪ್ಪ. ನಿಂದು ಆ ಕಡೆ ಬ್ಯಾಚ್ ಅಲ್ವಾ? ಸಾಧುಗಿಂದು ಆ ಕಡೆ ಬ್ಯಾಚು, ನಮ್ಮದು ಈ ಕಡೆ ಬ್ಯಾಚು. ಆ್ಯಕ್ಚುಲಿ ಅಲ್ಲಿಂದ ಸ್ವಲ್ಪ ನೆನ್ಕೊಂಡು ಬಂದ್ವಿ ಗುರು. ಸ್ವಲ್ಪ ಫುಲ್ಲು ಒದ್ದೆ ಆಗಿದ್ದೀವಿ. ಮಳೆ ಬೇರೆ ಬರ್ತೈತೆ, ಸಡನ್ನಾಗಿ ಮಳೆ ಬರ್ತೈತೆ. ಸ್ವಲ್ಪ ಜೋರಾಗೆ ಮಳೆ ಬರ್ತೈತೆ. ಅಲ್ಲಿ ನೋಡ್ರು ನಮ್ಮ ಅವನೀಶಲ್ಲಿ ನೆಟ್ಕೋಗ್ತೇವೆ ನೋಡಿ. ಇಲ್ಲಿ ಅವನೇಶ್, ಅದ್ರ ಬದಲು ಹಿಂಗೆಲ್ಲ ಮಾಡಿದ್ರೆ ಫಿಲಮ್ ಹೋಯ್ತೀನಿ ಅಂತ ಕೊಡಲ್ಲ. ಇದೆಲ್ಲ ಮಾತಾಡಿದೆಲ್ಲ ಬರೀ BP ಆಗ್ಬೇಕು ಗುರು. ಸೋಮವಾರ ಫುಟ್ಬಾಲ್ ಐತೆ ನಮ್ಮ ಭಾವನ್ಗೆ. ಸೋಮವಾರ ಅಲ್ಲೆಲ್ಲ ಚಿಕ್ಕಮಂಗ್ಳೂರಲ್ಲಿ ಫುಲ್ ಕಾಂಪಿಟೇಷನ್ನು. ಅದ್ರದ್ದು ಏನಾದ್ರು ಸೆಲೆಕ್ಟ್ ಆದರೆ ನೆಕ್ಸ್ಟು ಮೆಸ್ಸಿ ಜೊತೆನಾ? ಈಗ ರೆನಾಲ್ಡೋ ಲೆಫ್ಟ್ ವಿಂಗಲ್ಲಿ ಆಡ್ತಾರೆ, ಮೆಸ್ಸಿ ರೈಟ್ ವಿಂಗಲ್ಲಿ ಆಡ್ತಾರೆ. ನಾವು ಸೆಂಟ್ರಲ್ಲಿ ಆಡ್ಬಿಟ್ಟು ಗೋಲ್ ಹೊಡಿ ಆಡ್ತೀವಿ. ಯಾರ್ದು? ಹಲೋ ಆಂಟಿ, ಹೇಳಿ ಆಂಟಿ. ಈಗ ತಾನೆ ಜಸ್ಟ್ ನಮ್ಮ ಅವನೀಶಿಗೆ ಫೋನ್ ಮಾಡೋಣ ಅಂದ್ಕೊಂಡೆ. ಸುಮ್ಮನೆ ಅವನಿಗೆ ಹಂಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡೆ. ಇವತ್ತು ಒಂದಿನ ಜಿಮ್ ಬೇಡ ಅಂತ, ಸುಮ್ಮನೆ ಅವ್ನ ರಿಯಾಕ್ಷನ್ ನೋಡೋಣ ಅಂತ. ನೋಡಿದ್ರೆ ಅವ್ರ ಅಮ್ಮನೇ ಫೋನ್ ಮಾಡಿಬಿಟ್ಟು ಅತ್ಲಾಗಿ ಹೇಳಿದ್ರು, ಬಿಡಪ್ಪ ಅತ್ಲಾಗಿ ಇವತ್ತು ಒಂದಿನ ಅವ್ನು ಜಿಮ್ಮಿಗೇನು ಬರಲ್ಲ, ಯಾರ್ದೋ ಅವ್ರ ಕಸಿನ್ದೇನೋ ಬರ್ತಡೇ ಏನೋ ಇದೆಯಂತೆ. ಅದಕ್ಕೆ ಅವರೇ ಅತ್ಲಾಗಿ ಹೇಳಿದ್ರಾ. ಏನಲ್ವಾ ಸ್ಕೂಟಿಲಿ ಪೆಟ್ರೋಲ್ ಐತೆ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ನಿನ್ನೆ ನಮ್ಮ ಅಣ್ಣ ತಗೊಂಡು ಹೋಗಿದ್ದ. ಐತೆ. ಸ್ವಲ್ಪ ಈ ಕಡ್ಡಿ ಮೇಲೆ ಏರ್ತಿದೆ. ಜಿಮ್ಮಿಗೆ ಅರ್ಧ ದಾರಿಗೆ ಹೋಯ್ತಾ ಮನೆಗೆ ವಾಪಸ್ ಬಂದೆ. ಇವತ್ತು ನಾನು ಒಬ್ಬನೇ ಅಲ್ವಾ ಜಿಮ್ ಮಾಡ್ತಿರೋದು, ಅದಕ್ಕೆ ಬೋರ್ ಆಗುತ್ತೆ. ಬ್ಲೂಟೂತ್ ಆದರೂ ತಗೊಳ್ಳೋಣ ಅಂತ ಮತ್ತೆ ಮನೆಗೆ ವಾಪಸ್ ಬಂದೆ. ಗೈಸ್, ಇವತ್ತಿನ ವರ್ಕೌಟು ಆ್ಯಕ್ಚುಲಿ ನಂಗೆ ಜಾಸ್ತಿ ಏನು ಇಷ್ಟ ಏನಿಲ್ಲ. ಯಾಕೆಂದರೆ ಇವತ್ತು ವರ್ಕೌಟು ಲೆಗ್ ವರ್ಕೌಟು. ಅದೇನಾದ್ರು ಬ್ಯಾಕ್ ವರ್ಕೌಟು, ಬೈಸಿಪ್ಸ್ ವರ್ಕೌಟು ಏನಾದ್ರು ಈ ಥರ ಏನಾದ್ರು ಇದ್ದಿದ್ರೆ ಒಳ್ಳೆ ಇಂಟ್ರೆಸ್ಟ್ ಇರೋದು. ಯಾಕೆಂದರೆ ಯಾವಾಗ ವರ್ಕೌಟ್ ಮಾಡ್ತೀನಿ ಈ ಜಾಗ ಹೆವಿ ಕ್ಯಾಚ್ ಆಗೋದು ಗುರು. ನನಗೆ ಲಾಸ್ಟ್ ಟೈಮ್ ಮಾಡಿದಾಗ ಇಲ್ಲಿ ಹೆವಿ ಕ್ಯಾಚ್ ಆಗಿತ್ತು, ಲೆಗ್ ಕ್ಯಾಚು, ಮಸಲ್ ಕ್ಯಾಚ್ ಆಗಿತ್ತು. ಸೊ ಪರವಾಗಿಲ್ಲ, ಈಗ ಕ್ಲೀನಾಗಿ ನಿಧಾನಕ್ಕೆ ವಾರ್ಮ್ ಅಪ್ ಮಾಡಿ ಇವತ್ತು ಲೆಗ್ ವರ್ಕೌಟ್ ಮಾಡೋಣ. ಏಕ್ ಬಾರ್ ಹಾಯ್ ಬೋಲ್ದು ಮೇರೆ ಬ್ಲಾಗ್ ಪೇ. ಗೈಸ್, ಇವರು ಪ್ರಫುಲ್ ಅಂತ. ಇವ್ರು ಆ್ಯಕ್ಚುಲಿ UPಯಿಂದ ಬಂದವ್ರೆ, ಎಂ ಪಿಯಿಂದ ಬಂದವ್ರೆ. ಪಾಪ ಚೆನ್ನಾಗಿ ಮಾತಾಡ್ತಾರೆ ಗುರು. ಈಗ ಭಯ್ಯ ಆಪ್ ಕಿತ್ನೆ ಮಂತ್ ಹುआ ಕರ್ನಾಟಕ ಸೆ ಯಾ ಪರ್? 4 ಮಂತ್. ಬರೀ 4 ತಿಂಗಳಾಗೈತೆ. ನಿಧಾನಕ್ಕೆ ಕನ್ನಡ ಕಲಿತಾರೆ. ಕನ್ನಡ ನಾವು ಕಲ್ಸೋಣ. ಚೆನ್ನಾಗಿ ಮಾತಾಡ್ಸ್ತಾರೆ ಗುರು. स्ट्रेट किया, यूं ऐसा नहीं करना, स्लो. ಅದೊಂದು ರಾಡ್ ಇಟ್ಕೊಂಡು ಹಿಂಗೆ ಕುತ್ಕೊಂಡು ಇದು ಮಾಡೋದನ್ನ ಅದೊಂದು ವರ್ಕೌಟ್ ಮುಗೀತು. ಇದನ್ನು ಮಾಡೋಣ ಅಂತ ಬಂದೆ. ಇಲ್ಲಿ ಮಲಗಿಬಿಟ್ಟು ಇಲ್ಲಿ ಕಾಲು ಹಾಕೊಂಡು ಪ್ರೆಸ್ ಮಾಡೋದು. ಅಪ್ಪ ಇದು ಆ್ಯಕ್ಚುಲಿ ಈಗ ಒಂದು ಸೆಟ್ ಮಾಡಿದೆ ಗುರು. ಪಕ್ಕ ನಾಳೆ ಬೆಳಗ್ಗೆ ಹೆವಿ ಕಾಲು ನೋವು ಇಟ್ಟಿರುತ್ತೆ. ಯಾಕೆಂದರೆ ಅದು ನಂಗೆ ಇವಾಗಲೇ ಲೈಟಾಗಿ ಫೀಲ್ ಆಗ್ತೈತೆ. भाई आपका फिनिश है? ये कर दिया? करूँगा, कर. ठीक है. ओ ये भी लेग का है? मैं ये करने का बोला था आपको. अच्छा ये मुझे पता, मुझे ये करने का
ನೆಕ್ಸ್ಟು ಈ ಎಕ್ಸಸೈಸ್ ಆದಮೇಲೆ ಇದಂತೆ ನೋಡಿ, ಇದು ಒಳ್ಳೆ ಹೆಂಗೈತೆ. ಭಯ ಆಯ್ತೈತೆ ಗುರು, ನಾಳೆ ಬೆಳಗ್ಗೆ ಎಲ್ಲಿ ಎದ್ದ ತಕ್ಷಣ ಫುಲ್ಲು ಕಾಲು ನೋವು ಬಂದುಬಿಡುತ್ತೆ ಅಂತ. ಅದಕ್ಕೆ ಎಲ್ಲ ಸ್ವಲ್ಪ ಕಡಿಮೆ ವೆಯ್ಟ್ ಹಾಕೊಂಡು ಲೆಗ್ಸ್ ಹೊಡಿತಿದ್ದೀನಿ. ಅದು ಬರೀ ಇವತ್ತು ಎರಡೇ ಸೆಟ್ ಹೊಡಿತಿದ್ದೀನಿ, 3 ಸೆಟ್ಟು ಹೊಡಿತಿಲ್ಲ. ಗೈಸ್, ಒಂದು ಈ ವರ್ಕೌಟ್ ಮುಗೀತು. ಈಗ ನೆಕ್ಸ್ಟು ಇದು. ಆ್ಯಕ್ಚುಲಿ ನಾನು ಇದನ್ನೇ ಮಾಡ್ತಾ ಗುರು ಲಾಸ್ಟ್ ಟೈಮ್. ಇಲ್ಲಿ ಹಿಂದ್ಗಡೆ ಈ ಜಾಗ ಮಸಲ್ ಕ್ಯಾಚ್ ಆಗಿತ್ತು. ವೆಯ್ಟು ಕಡಿಮೆಗೆ ಹಾಕೋಣ ಫುಲ್ಲು. ಲಾಸ್ಟ್ ಟೈಮು ಆ್ಯಕ್ಚುಲಿ ಈ ಜಾಗ ಈ 15 kg ಇತ್ತು ವೆಯ್ಟು, ಆರಾಮಾಗಿ ಎತ್ಬೋದು. ಬಟ್ ನಾನೇನು ಮಾಡಿದೆ, ಕಂಟಿನ್ಯೂಸು 2 ಸೆಟ್ಟು 30 ಹಂಗೆ ಹೊಡೆದೆ. ಯಾವಾಗ ಬಂದಿಲ್ಲಿ ನಿಂತೆ ಫುಲ್ಲು ಮಸಲ್ ಕ್ಯಾಚ್ ಆಗಿಬಿಡ್ತು. ಕರೆಕ್ಟಾಗಿ ವ್ಲಾಗ್ ಮಾಡೋಣ ಅಂತ ಫೋನ್ ತೆಗೆದೆ, ನೋಡಿದ್ರೆ ಇಲ್ಲಿ ಕರೆಂಟೇ ಹೋಗ್ಬಿಡ್ತು ಗುರು. ಜಿಮ್ ಎಲ್ಲ ಮುಗಿಸ್ಕೊಂಡು ಬಂದಾಯಿತು, ಕಾಲು ಮಾತ್ರ ಹೆವಿ ನೋವ್ತೈತೆ. ಮಾತ್ರ ಎಷ್ಟು ನೋವ್ತೈತೆ ಅಂದರೆ ತೊಡೆ ಅಂದರೆ ಇವಾಗ ಅದು ಫೀಲ್ ಆಗೋಲ್ಲ. ಯಾವಾಗ ನಡಿಬೇಕಿದ್ರೆ ಅವಾಗ ಫೀಲ್ ಆಗುತ್ತೆ ಮಾತ್ರ. ನಡಿಬೇಕಿದ್ರೆ ಮತ್ತು ಮೆಟ್ಲಿಂದ ಇಳಿಬೇಕಿದ್ರು ಅಂತೂ ಯಪ್ಪ ಕಾಲು ಫುಲ್ಲು ನಡುಗ್ತಿದ್ದಾವೆ. ಆ್ಯಕ್ಚುಲಿ ನಾನು ಇವತ್ತು ಜಾಸ್ತಿ ಏನು ವೆಯ್ಟ್ಸ್ ಹಾಕೊಂಡಂತೂ ವರ್ಕೌಟ್ ಅಂತೂ ಮಾಡಲಿಲ್ಲ ನೋಡಿ. ಇವಾಗ ಮನೆಗೆ ಬಂದಾಯ್ತಾ. ಅವತ್ತು ಆ್ಯಕ್ಚುಲಿ ನಾವು ಫ್ರೆಂಡ್ಸ್ ಎಲ್ಲ ಅಂದರೆ ಸ್ವಲ್ಪ ಜನ ಕ್ಯಾಮ್ರಾ ಇಟ್ಕೊಂಡು ಫೋಟೋಶೂಟ್ ಅಂತ ಮಾಡೋಕ್ಕಂತ ಹೋಗಿದ್ವಿ DSLR ಕ್ಯಾಮ್ರಾದಲ್ಲಿ. ಬಟ್ ಅವತ್ತೇನು ಅಂಥ ಫೋಟೋ ಏನೋ ಅಷ್ಟೇನು ಚೆನ್ನಾಗೇನು ಬರಲಿಲ್ಲ. ಅದಕ್ಕೆ ನಮ್ಮ ಫ್ರೆಂಡ್ಸು ಸುಮ್ಮನೆ ಆದರು. ಅರೆ ನಮ್ಮ ಸಾತ್ವಿಕ್ ಫೋಟೋ ಕಳಿಸ್ಲಾ, ಅದು ನೋಡಬೇಕು ಅನಿಸ್ತಿತ್ತಂತೆ ಅವನಿಗೆ. ಅದಕ್ಕೆ ಇವಾಗ ಕ್ಯಾಮ್ರಾ ಈಗ ತೆಗೆದ್ಬಿಟ್ಟು ಲ್ಯಾಪ್ಟಾಪ್ಗೆ ಫೋಟೋಸ್ ಹಾಕೋಬಿಟ್ಟು ಅವನಿಗೆ ಡೈರೆಕ್ಟು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಇದೇ ಬೇಜಾರು ಗುರು, ಕ್ಯಾಮ್ರಾ ಏನಾದರೂ ಇದ್ಬಿಟ್ರೆ ಈ ಶೇರ್ ಮಾಡೋದಿದೆಯಲ್ಲ ಅವ್ರವ್ರಿಗೆ, ಇದೇ ಬೇಜಾರು ಮಾತ್ರ.